ಸಮುದ್ರದ ಮುತ್ತು ಆರೋಗ್ಯಕ್ಕೆ ಅಮೃತ. ನಮಸ್ಕಾರ. ಫಸ್ಟ್ ವೇವ್ ನ್ಯೂಸ್ ನ ವಿಶೇಷ ಆರೋಗ್ಯ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ನಾವು ಸಾಮಾನ್ಯವಾಗಿ ಮುತ್ತುಗಳನ್ನ ಆಭರಣವಾಗಿ ಧರಿಸುತ್ತೇವೆ. ಆದರೆ ಇದೇ ಮುತ್ತುಗಳು ನಮ್ಮ ದೇಹದ ನೂರಾರು ಕಾಯಿಲೆಗಳಿಗೆ ರಾಮಬಾಣ ಎಂಬುದು ನಿಮಗ್ ಗೊತ್ತಾ? ಆಯುರ್ವೇದದಲ್ಲಿ ಮುಕ್ತ ಭಸ್ಮ ಅಥವಾ ಪರ್ಲ್ ಹರ್ಬಲ್ ಎಂದು ಕರೆಯಲ್ಪಡುವ ಈ ದಿವ್ಯ ಔಷಧಿಯ ಹಿಂದಿರುವ ಆಸಕ್ತಿದಾಯಕ ಸತ್ಯಗಳೇನು? ಮುತ್ತು ಹೇಗೆ ಔಷಧಿಯಾಗಿ ಬದಲಾಗುತ್ತೆ? ಇಲ್ಲಿದೆ ಒಂದು ಕಂಪ್ಲೀಟ್ ಸ್ಟೋರಿ. ಸಾಗರದ ಆಳದಲ್ಲಿ ಸಿಗುವ ಮುತ್ತುಗಳು ಕೇವಲ ಸೌಂದರ್ಯಕ್ಕಷ್ಟೇ ಸೀಮಿತವಲ್ಲ. ಸಾವಿರಾರು ವರ್ಷಗಳಿಂದ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಇವುಗಳನ್ನು ಔಷಧಿಯಾಗಿ ಬಳಸಲಾಗುತ್ತಿದೆ. ಮುತ್ತುಗಳನ್ನ ಶುದ್ಧೀಕರಿಸಿ ಗುಲಾಬಿ ಜಲದೊಂದಿಗೆ ಸಂಸ್ಕರಿಸಿ ತಯಾರಿಸುವ ಈ ಪೌಡರ್ ನ ಪರ್ಲ್ ಹರ್ಬಲ್ ಎಂದು ಕರೆಯಲಾಗುತ್ತದೆ. ಪರ್ಲ್ ಹರ್ಬಲ್ನ ಚಮತ್ಕಾರಿ ಪ್ರಯೋಜನಗಳು: ನೈಸರ್ಗಿಕ ಕ್ಯಾಲ್ಸಿಯಂನ ಗಣಿ. ಇದರಲ್ಲಿ ಸಮೃದ್ಧವಾದ ಕ್ಯಾಲ್ಸಿಯಂ ಇದೆ. ಮೂಳೆಗಳ ಸವಿತ, ಹಲ್ಲಿನ ಸಮಸ್ಯೆ ಮತ್ತು ಆಸ್ಟಿಯೋಫೋರೋಸಿಸ್ಗೆ ಇದು ಅತ್ಯುತ್ತಮ ಮದ್ದು. ಮನಸ್ಸಿಗೆ ತಂಪು. ಮುತ್ತು ಚಂದ್ರನ ಸಂಕೇತ. ಅತಿಯಾದ ಕೋಪ, ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಿಂದ ಬಳಲುವವರಿಗೆ ಇದು ಮನಸ್ಸನ್ನ ಶಾಂತಗೊಳಿಸುವ ಶಕ್ತಿ ಹೊಂದಿದೆ. ಹಿಂದಿನ ಕಾಲದಲ್ಲಿ ರಾಣಿ ಮಹಾರಾಣಿಯರು ತಮ್ಮ ಚರ್ಮದ ಕಾಂತಿಗಾಗಿ ಮುತ್ತಿನ ಭಸ್ಮವನ್ನ ಬಳಸುತ್ತಿದ್ದರು. ಇದು ಮುಖದ ಮೇಲಿನ ಸುಕ್ಕುಗಳನ್ನು ತಡೆದು ನೈಸರ್ಗಿಕ ಗ್ಲೋ ನೀಡುತ್ತಿತ್ತು. ಪಿತ್ತ ಶಮನ. ದೇಹದ ಉಷ್ಣತೆ ಹೆಚ್ಚಾದಾಗ ಅಥವಾ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಂಡಾಗ ಪರ್ಲ್ ಹರ್ಬಲ್ ತಕ್ಷಣ ಉಪಶಮನ ನೀಡುತ್ತೆ. ತಯಾರಿಕಾ ವಿಧಾನ: ಮುತ್ತುಗಳನ್ನ ನೇರವಾಗಿ ತಿನ್ನಲು ಸಾಧ್ಯವಿಲ್ಲ. ಇದನ್ನ ಮೊದಲು ನಿಂಬೆ ರಸ ಅಥವಾ ಗುಲಾಬಿ ಜಲದಲ್ಲಿ ಶುದ್ಧೀಕರಿಸಿ ನಂತರ ಅತಿ ಹೆಚ್ಚಿನ ತಾಪಮಾನದಿಂದ ಸುಟ್ಟು ಭಸ್ಮ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯು ಮುತ್ತಿನಲ್ಲಿರುವ ಖನಿಜಗಳನ್ನ ನಮ್ಮ ದೇಹವು ಸುಲಭವಾಗಿ ಹೀರಿಕೊಳ್ಳುವಂತೆ ಮಾಡುತ್ತೆ. ನೋಡಿದ್ರಲ್ಲ, ಆಭರಣವಾಗಿ ಮಿಂಚುವ ಮುತ್ತುಗಳು ನಮ್ಮ ಆರೋಗ್ಯದ ಕವಚವೂ ಹೌದು. ಆದರೆ ನೆನಪಿಡಿ, ಇವುಗಳನ್ನ ಬಳಸುವ ಮುನ್ನ ಪರಿಣಿತ ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಕಡ್ಡಾಯ. ನಮ್ಮ ಮೈಸೂರಿನಂತಹ ಸಾಂಸ್ಕೃತಿಕ ನಗರಗಳಲ್ಲಿ ಇಂದಿಗೂ ಇಂತಹ ಪುರಾತನ ಚಿಕಿತ್ಸಾ ಪದ್ಧತಿಗಳಿಗೆ ಹೆಚ್ಚಿನ ಮಹತ್ವವಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.